ಬಿಡದಿ ಟೌನ್ಶಿಪ್ ವಿರುದ್ಧ ಮತ್ತೆ ದಳಪತಿಗಳು ರಣಕಹಳೆಯನ್ನ ಮೊಳಗಿಸ್ತಾ ಇದ್ದು ಫ್ರೀಡಂ ಪಾರ್ಕ್ನಲ್ಲಿ ಜೆಡಿಎಸ್ನಿಂದ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ. ದೇವೇಗೌಡರು ಕುಮಾರಸ್ವಾಮಿ ನೇತೃತ್ವದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆಯಲ್ಲಿ ಸಾವಿರಾರು ಕಾರ್ಯಕರ್ತರಿಗಾಗಲೇ ಭಾಗಿಯಾಗಿದ್ದಾರೆ. ಸಾವಿರಾರು ಕಾರ್ಯಕರ್ತರೊಂದಿಗೆ ವಿಧಾನಸೌಧ ಚಲೋವನ್ನು ಹಮ್ಮಿಕೊಳ್ಳಲಾಗಿದೆ. ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವುದಕ್ಕೆ ಜೆಡಿಎಸ್ ಹೋರಾಟಗಾರರಿಗಾಗಲೇ ಸಜ್ಜಾಗಿದ್ದಾರೆ. ರೈತರ ಭೂಸ್ವಾಧೀನ ಕ್ರಮವನ್ನು ಖಂಡಿಸಿ ಜೆಡಿಎಸ್ ಈಗಾಗಲೇ ನಿರಂತರ ಹೋರಾಟವನ್ನು ನಡೆಸ್ತಾ ಇದ್ದು ಸಾವಿರಾರು ರೈತರು ಕಾರ್ಯಕರ್ತರೊಂದಿಗೆ ಶಕ್ತಿ ಪ್ರದರ್ಶನಕ್ಕೆ ಜೆಡಿಎಸ್ ಈಗಾಗಲೇ ಮುಂದಾಗಿದೆ. ಫ್ರೀಡಂ ಪಾರ್ಕ್ನಲ್ಲಿ ಜೆಡಿಎಸ್ ಈಗಾಗಲೇ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ಜೆಡಿಎಸ್ನ ನಾಯಕರು ಸೇರಿದಂತೆ ಹಲವು ಕಾರ್ಯಕರ್ತರು ಹಾಗೆ ರೈತರು ಕೂಡ ಭಾಗಿಯಾಗಿದ್ದಾರೆ. ರೈತ ಕೊಡ್ತಾ ಇರೋ ನ್ಯಾಯ ಹಾಗಾಗಿ ಯಾವುದೇ ಕಾರಣಕ್ಕೂ ನಾವು ಉಗ್ರವಾದ ಮುಂದೆ ಪ್ರತಿಭಟನೆ ಮಾಡಿ ಇದು ನಮ್ಮ ಹೋರಾಟ ಅನ್ನೋದಕ್ಕಿಂತ ಹೆಚ್ಚಾಗಿ ರೈತರ ಹೋರಾಟಕ್ಕೆ ನಮ್ಮ ಪಕ್ಷದ ಬೆಂಬಲ ನೀಡಿದ್ದೇವೆ. ಕಳೆದ 500ಕ್ಕೂ ಹೆಚ್ಚಿನ ದಿನಗಳಿಂದ ಈ ಒಂದು ರೈತರ ಪ್ರತಿಭಟನೆ ಏನಿದೆ, ನಾವು ಯಾವುದೇ ಕಾರಣಕ್ಕೂ ಭೂಮಿ ಕೊಡಲ್ಲ ಅಂತಕ್ಕಂಥದ್ದು ಅವರ ಪರವಾಗಿ ನಮ್ಮ ಪಕ್ಷ ಧ್ವನಿ ಎತ್ತಿದೆ ಹೊರತು ಇದು ವೈಯಕ್ತಿಕವಾಗಿ ನಮ್ಮ ಹೋರಾಟ ಅಲ್ಲ. ನಮ್ಮ ಪಕ್ಷದ ಜವಾಬ್ದಾರಿ. ಮೊದಲಿಂದಲೂ ರೈತ ಸಂಕಷ್ಟದಲ್ಲಿದ್ದಾಗ ಧ್ವನಿ ಎತ್ತಿರ್ತಕ್ಕಂಥ ಪಕ್ಷ. ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ಇವರಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದೇವೆ. ಯಾವ ಒಂದು ಜಮೀನನ್ನ ಭೂ ಸ್ವಾಧೀನ ಮಾಡ್ಕೊಳಕ್ ಹೋಗಿರ್ತಕ್ಕಂಥ ಆ ಭಾಗದ ರೈತರೇ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇದು ಈ ಸಮಿತಿ ತೋರ್ಗಾಣಿಕೆಗೆ ಈಗಾಗಲೇ ಈ ಸರ್ಕಾರ ಹಲವಾರು ರೀತಿಯ ರೈತರನ್ನ ದಬ್ಬಾಳಿಕೆ ಮುಖಾಂತರ ಅವರ ಧ್ವನಿ ಅಡಗಿಸ್ತಕ್ಕಂಥದ್ದಕ್ಕೆ ನಿರಂತರವಾಗಿ ನಡೀತಾ ಇದೆ. ಯಾವುದೇ ಕಾರಣಕ್ಕೂ ಈ ಸರ್ಕಾರದ ದಬ್ಬಾಳಿಕೆ ಮತ್ತು ರೈತರನ್ನ ಇವತ್ತು ಯಾವ ಒಂದು ಬೀದಿ ತರತಕ್ಕಂಥ ಕೆಲಸ ಏನು ಮಾಡಕ್ ಹೊರಟಿದ್ದಾರೆ ಎದುರಿಸಿ ಅದಕ್ಕೆ ಅವಕಾಶ ಕೊಡ್ತಕ್ಕಂಥದ್ದಕ್ಕೆ ನಮ್ಮ ಪಕ್ಷ ಮೌನಕ್ಕೊಳಗಾಗೋದಿಲ್ಲ. ನಮ್ಮ ಹೋರಾಟ ಮುಂದುವರಿಯುತ್ತದೆ. ವಿರುದ್ಧ ಬೆಂಗಳೂರಿನ ತನಕ ಏನು ಪಾದಯಾತ್ರೆನ ನಾವು ಹಮ್ಮಿಕೊಂಡಿದ್ರಿ, ಈ ರಾಜ್ಯದಲ್ಲಿ ರೈತರು ಬಂದಿದ್ದಾರೆ. ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಹೋರಾಟದ ಸ್ವರೂಪ ನೀವು ಪಾದಯಾತ್ರೆಯ ಸಂದರ್ಭದಲ್ಲೇ ನೋಡಿದಿರಿ. ರಾಜ್ಯ ಸರ್ಕಾರಕ್ಕೆ ಯಾವ ಒಂದು ಪಾದಯಾತ್ರೆ 2 ದಿನಕ್ಕೆ ಮುಕ್ತಾಯ ಮಾಡ್ತಕ್ಕಂಥದ್ದಕ್ಕೆ ರೈತರನ್ನ ಬರ್ಲಿಕ್ಕೆ ಬಿಡಲಿಲ್ಲ ಫ್ರೀಡಂ ಪಾರ್ಕ್ವರೆಗೂ. ಅವತ್ತಿನ ದಿನವೇ ನಾನು ಈ ಒಂದು 18ನೇ ತಾರೀಕಿನ ದಿನ ಫಿಕ್ಸ್ ಮಾಡಿದ್ವು. ಇವತ್ತು ನೀವು ನೋಡ್ಬೋದು ಬಾಧಿತ ಪ್ರದೇಶದ ಬಹುಸಂಖ್ಯೆಯಿಂದ ರೈತರುಗಳು ಬಂದಿದ್ದಾರೆ. ಅವ್ರನ್ನೇ ವೇದಿಕೆ ಮೇಲೆ ಕೂರಿಸಿದ್ದೇವೆ. ಅವರ ಅಳಲುಗಳೇನಿದೆ, ಅವರ ನೋವುಗಳೇನಿದೆ, ಒತ್ತಾಯಪೂರ್ವಕವಾಗಿ ಭೂಸ್ವಾಧೀನವನ್ನು ಮಾಡ್ತಕ್ಕಂಥ ಪ್ರಯತ್ನ ಇವತ್ತು ರಾಜ್ಯ ಸರ್ಕಾರದ ಕಡೆಯಿಂದ ಏನು ನಡೀತಾ ಇದೆ, ಇವತ್ತು ರೈತರೇ ವಿಶೇಷವಾಗಿ ಮಾತನಾಡಬೇಕು ಈ ವೇದಿಕೆಯಲ್ಲಿ ಅಂತಕ್ಕಂಥದ್ದು ಪಕ್ಷದ ವರಿಷ್ಠರು ಕೂಡ ತೀರ್ಮಾನ ಮಾಡಿದ್ದಾರೆ. ಹಾಗಾಗಿ ಇವತ್ತು ರೈತರ ಜೊತೆಯಲ್ಲಿ ಪಾರ್ಟಿ ನಿಂತಿದೆ. ಈ ಯೋಜನೆಯನ್ನ ಸರ್ಕಾರ ಕೈ ಬಿಡೋವರೆಗೂ ಕೂಡ ಅತ್ಯಂತ ಗಂಭೀರವಾಗಿ ನಾವು ಈ ಒಂದು ಹೋರಾಟವನ್ನು ಕೈಗೆತ್ತಿಕೊಳ್ತೇವೆ.